ಮಕ್ಳ ಎಜುಕೇಶನ್ ಆರಾಮಾಗಿ ಕೊಡ್ಸಿ. ಮಕ್ಳು ಫಾರಿನ್ ಹೋಗ್ಬೇಕಾ ಕಳಿಸಿ. ಮಕ್ಳು MBBS ಓದಿಸ್ಬೇಕಾ ಓದಿಸಿ. ಇಲ್ಲ ಮಕ್ಳು ನಿಮ್ ಕೈ ಕೊಟ್ರ ಆ ಫಂಡ್ ಇಟ್ಕೊಂಡು ಆರಾಮಾಗೆ ಮನಿ ಸೇವ್ ಮಾಡಕ್ಕಾಗಿಲ್ಲ ಸರ್, ಬಟ್ ಒಳ್ಳೆ ಸಂಪಾದನೆ ಇತ್ತು ಕೈ. ಕಾಂಪೌಂಡಿಂಗ್ ಯಾರು ಗೊತ್ತೋ ಅವ್ರು ದುಡ್ಡು ಮಾಡೇ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಯಾರೋ ಟ್ರೇಡಿಂಗ್ ಮಾಡ್ತಾರಂತೆ, ಸೊ ಅವ್ರ ಕೈಗೆ ನೀವು 10 ಲಕ್ಷ ದುಡ್ಡು ಕೊಟ್ರಂತೆ ಅವ್ರು ನೋಡೋದಂತೆ. ಬೇಕಾಗಿತ್ತ ಇವೆಲ್ಲ? ನಮಸ್ತೆ ಕರ್ನಾಟಕ. ಸೊ ಈ ವಿಡಿಯೋದಲ್ಲಿ ನಾನೇನು ಎಕ್ಸ್ಪ್ಲೇನ್ ಮಾಡಕ್ ಬಂದೆ ಅಂದ್ರೆ ದ ಪವರ್ ಆಫ್ ಸ್ಟಾಕ್ ಮಾರ್ಕೆಟ್, ದ ಪವರ್ ಆಫ್ ಅರ್ಲಿ ಇನ್ವೆಸ್ಟ್ಮೆಂಟ್. 8,000 ಇರೋನ್ ಕೂಡ 15,000 ಇರೋನ್ ಯಾಕೆ ಬೀಟ್ ಮಾಡ್ತಾನೆ, ಹೆಂಗ್ ಬೀಟ್ ಮಾಡ್ತಾನೆ, ಅದೇ ದ ಪವರ್ ಆಫ್ ಅರ್ಲಿ ಇನ್ವೆಸ್ಟ್ಮೆಂಟ್. ಅಂದ್ರೆ 8,000 ಇನ್ವೆಸ್ಟ್ ಮಾಡೋನು 15,000 ಇನ್ವೆಸ್ಟ್ ಮಾಡೋನ ಹೆಂಗ್ ಬೀಟ್ ಮಾಡ್ತಾನೆ ಅನ್ನೋದೇ ಈ ಕಾನ್ಸೆಪ್ಟು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವತ್ತು ಸ್ಟಾಕ್ ಮಾರ್ಕೆಟ್ನ ಟೈಮ್ ಮಾಡಕ್ ಹೋಗ್ಬೇಡಿ. ಸ್ಟಾಕ್ ಮಾರ್ಕೆಟ್ ಜೊತೆ ಬಿ ಇನ್ ದ ಟೈಮ್ ಫಾರ್ ಲಾಂಗ್ ಟರ್ಮ್ ಅಂತಾರೆ. ಅಂದರೆ ಏನಂದರೆ ಡೋಂಟ್ ಟೈಮ್ ದ ಮಾರ್ಕೆಟ್, ಬಿ ಇನ್ ದ ಮಾರ್ಕೆಟ್ ಅಂತ. ಅಂದರೆ ಮಾರ್ಕೆಟ್ನ ಟೈಮ್ ಮಾಡಕ್ಕೆ ಹೋಗ್ಬೇಡಿ, ಸ್ವಲ್ಪ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಜೊತೆ ಇರಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಯಾರು ಬೇಗ ರಿಚ್ ಆಗ್ತಾರೆ ಅಂತ ನೋಡೋಣ. ಸೊ 8,000 ಇನ್ವೆಸ್ಟ್ ಮಾಡೋನಿಗೂ 15,000 ಇನ್ವೆಸ್ಟ್ಮೆಂಟ್ ಮಾಡೋನಿಗೂ ಏನು ಡಿಫ್ರೆಂಟು? 8,000 ಇರೋನು 15,000 ಅವನಿಗೆ ಹೆಂಗೆ ಬೀಟ್ ಮಾಡ್ತಾನೆ? 15,000 ಇನ್ವೆಸ್ಟ್ಮೆಂಟ್ಸ್ ಕೂಡ ಸ್ಟಾಕ್ ಮಾರ್ಕೆಟಲ್ಲಿ 8,000 ಇಂದ ಬೀಟ್ ಮಾಡ್ಬೋದು ಬಿಕಾಸ್ ಆಫ್ ಅರ್ಲಿ investments. The topic is the power of starting early in investing. Let's see. Investor A ರಮೇಶ್ ಅಂತ ಅನ್ಕೊಳ್ಳೋಣ. ಓಕೆ, ಸುರೇಶ್ ಅಂತ ಅನ್ಕೊಳ್ಳೋಣ. ಎ ಮತ್ತು ಬಿ, ರಮೇಶ್ ಮತ್ತು ಸುರೇಶ್. ರಮೇಶ್ ಅವರು ಸುರೇಶ್ ಅವರು ಇಬ್ಬರು ಜಾಯ್ನ್ ಆಗ್ತಾರೆ ಒಂದು IT ಕಂಪನಿಗೆ. ಓಕೆನಾ, 24 ಏಜ್ ಇದ್ದಾಗ ಇಬ್ಬರು ಜಾಯ್ನ್ ಆಗ್ತಾರೆ. ಬಟ್ ರಮೇಶ್ ಅವ್ರು ಏನು ಮಾಡ್ತಾರೆ ಅಂದರೆ ಅರ್ಲಿ ಇನ್ವೆಸ್ಟ್ಮೆಂಟ್ಸ್ನ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ? ಅವ್ರು 24 ಏಜ್ ಇದ್ದಾಗ ಈ ಇನ್ವೆಸ್ಟ್ 88,000 ಎಷ್ಟು 88,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮಂತ್ಗೆ 8,000. ಎಷ್ಟು ಇಯರ್ಸ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದ್ರೆ ಸೊ 12 ಇಯರ್ಸ್ ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ, 12 ವರ್ಷ ಆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಬಿಟ್ಬಿಡ್ತಾರೆ ಅಷ್ಟೇ. ಟೋಟಲ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದೆಷ್ಟು ಅಂದ್ರೆ 11,50,000. ಆಮೇಲೆ ಬಿಟ್ಬಿಡ್ತಾರೆ, ಇನ್ನೇನು ಟಚ್ ಮಾಡೋಕ್ಕೆ ಹೋಗಲ್ಲ. ಅವ್ರು ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ 24 ಇದ್ದಂಗೆ. ಓಕೆನಾ, ಎಲ್ಲರೂ ರಿಟೈರ್ಮೆಂಟ್ ಏಜ್ ಪ್ಲಾನ್ ಮಾಡ್ತಾರೆ. ರಮೇಶು ರಿಟೈರ್ಮೆಂಟ್ ಏಜ್ ಪ್ಲಾನ್ ಮಾಡ್ತಾರೆ, ಸುರೇಶು ರಿಟೈರ್ಮೆಂಟ್ ಏಜ್ ಪ್ಲಾನ್ ಮಾಡ್ತಾ ಇರ್ತಾರೆ. ಬಿಕಾಸ್ ರಿಟೈರ್ಮೆಂಟ್ ಏಜಲ್ಲಿ ನನಗೆ ಒಂದು ಒಳ್ಳೆ ಕಾರ್ ಬೇಕಾಗುತ್ತೆ, ಒಂದು ಒಳ್ಳೆ ಮನೆ ಬೇಕಾಗುತ್ತೆ ಅಂದರೆ ಅದು ಸ್ಟಾಕ್ ಮಾರ್ಕೆಟಿಂದನೂ ಸಾಧ್ಯ ಆಗುತ್ತೆ. ಸೊ ನಾನು ಹೆಂಗೆ ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನೋಡಿ. ಓಕೆನಾ, ನೆಕ್ಸ್ಟ್ 12 ವರ್ಷ ಇನ್ವೆಸ್ಟ್ ಮಾಡಿ 36 ಇಂದ 65 ರಿಟೈರ್ಮೆಂಟ್ ಏಜ್ ಪ್ಲಾನ್ ಮಾಡ್ತಾರೆ. ಅಲ್ಲಿಂದ ಅವ್ರು ₹1 ಇನ್ವೆಸ್ಟ್ ಮಾಡಲ್ಲ. 29 ಇಯರ್ಸ್ ಗ್ರೋತ್ ಬಿಟ್ಬಿಡ್ತಾರೆ ಮನಿನ. ಸಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. 24 ಏಜ್ ಇದ್ದಾಗ ಸ್ಟಾರ್ಟ್ ಮಾಡ್ತಾರೆ, 8,000 ಹಣ SIP ಮಾಡ್ತಾರೆ ಮಂತ್ಗೆ. 12 ಇಯರ್ಸ್ ಆಕ್ಟಿವ್ ಆಗಿ ಇನ್ವೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಸೊ 65 ಏಜ್ ವರೆಗೂ ಇನ್ವೆಸ್ಟ್ ಮಾಡಲ್ಲ. ಟೋಟಲ್ ಇನ್ವೆಸ್ಟ್ಮೆಂಟ್ಸ್ ಎಷ್ಟಾಯ್ತು? 11,50,000 ಆಯ್ತು. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ಸ್ ನ ಸ್ಟಾಪ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ? ಸೊ ಲೆಟ್ಸ್ ಸಿ. ಇನ್ವೆಸ್ಟರ್ ಬಿ ಅಂದ್ರೆ ಸುರೇಶ್ ಅವ್ರು ಏನ್ ಮಾಡ್ತಾರೆ? ಅವರು 8,000 ಅಲ್ಲ 15,000 ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಓಕೆನಾ, ಅಂದ್ರೆ ರಮೇಶ್ ಅವ್ರಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಸುರೇಶ್ ಅವರು. 36 ಇದ್ದಾಗ ಸ್ಟಾರ್ಟ್ ಮಾಡ್ತಾರೆ. ರಮೇಶ್ ಅವ್ರು ಏನ್ ಮಾಡಿದ್ರು? ಅರ್ಲಿ ಸ್ಟಾರ್ಟ್ ಮಾಡಿದ್ರು. ಇವಾಗ ಸುರೇಶ್ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ 36 ಏಜ್ ಇದ್ದಾಗ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟರ್ ಬಿ ಸ್ಟಾರ್ಟ್ಸ್ ಲೇಟ್. ಅವರು 36 ನಿಲ್ಲಿಸ್ತಾ ಇದ್ರೆ 36 ಸ್ಟಾರ್ಟ್ ಮಾಡ್ತಾರೆ. ಇನ್ವೆಸ್ಟ್ 15,000 ಮಾಡ್ತಾರೆ. ಅಂದ್ರೆ ಅವ್ರಿಗಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನೀವೇನ್ ಅನ್ಕೊಂತಾರ ಇವ್ರಿಗೆ ಜಾಸ್ತಿ ದುಡ್ಡು ಬರುತ್ತೆ ಅಂತ. ನೆಕ್ಸ್ಟ್ 29 ಇಯರ್ಸ್ ಕಂಟಿನ್ಯೂ ಮಾಡ್ತಾರೆ. ಅವ್ರು ಏನ್ ಮಾಡ್ತಾರೆ? 29 ಇಯರ್ಸ್ ನ ಸ್ಟಾಪ್ ಮಾಡಾಕ್ತಾರೆ. ಇವ್ರು ಏನ್ ಮಾಡ್ತಾರೆ? ಇನ್ನ 29 ಇಯರ್ಸ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಲಾಜಿಕ್ ಹೆಂಗೆ ಅಂತ. 65 ಏಜ್ ಇದ್ದವ್ರಿಗೂ ಹಿ ವಿಲ್ ಕೀಪ್ ಆನ್ ಇನ್ವೆಸ್ಟಿಂಗ್. ಬ್ರೇಕ್ ಇರಲ್ಲ, ಬಟ್ ಅಲ್ಲಿ ಬ್ರೇಕ್ ಸಿಕ್ತು. ಬಟ್ ಇಲ್ಲಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಾಯ್ತು? 52 lakhs ಆಯ್ತು. ಅಲ್ಲೇ ಎಷ್ಟಾಯ್ತು? ಬರೀ 11 ಲಕ್ಷ ಇನ್ವೆಸ್ಟ್ಮೆಂಟ್. ಇಲ್ಲಿ 52 ಲಕ್ಷ ಇನ್ವೆಸ್ಟ್ಮೆಂಟ್ ಆಯ್ತು. ಆಲ್ಮೋಸ್ಟ್ 5x ಅಲ್ಲಿ ಇನ್ವೆಸ್ಟ್ಮೆಂಟ್ ಆಯ್ತು. ಬಟ್ ಯಾರು ಗೆಲ್ತಾರೆ? ದಿಸ್ ಇಸ್ ಅ ಗೇಮ್. ದಿಸ್ ಇಸ್ ದ ಪವರ್ ಆಫ್ ಕಾಂಪೌಂಡಿಂಗ್. ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಾಂಪೌಂಡಿಂಗ್ ಇಸ್ ದ 8th ವಂಡರ್ ಆಫ್ ದ ವರ್ಲ್ಡ್. ಒನ್ ಹೂ ನೋಸ್ ಈ ವಿಲ್ ಗೈನ್ ಅಂತ ಐನ್ಸ್ಟೈನ್ ಅವ್ರು ಹೇಳಿದ್ದಾರೆ. ಲೆಟ್ಸ್ ಸಿ ನಾವು ಔಟ್ಕಮ್ ಅಂದ್ರೆ ಯಾರ್ಯಾರು ಎಷ್ಟೆಷ್ಟು ಕಾರ್ಪಸ್ ಕ್ರಿಯೇಟ್ ಮಾಡಿರ್ತಾರೆ ಅಂತ. ಔಟ್ಕಮ್ ಅಟ್ ಏಜ್ ಆಫ್ 65 ಅಂದರೆ ಯಾರು ಎಷ್ಟು ದುಡ್ಡು ಮಾಡಿದ್ದಾರೆ ಅಂತ. ಅಸ್ಯೂಮ್ 14% ರಿಟರ್ನ್ಸ್. ಇನ್ವೆಸ್ಟರ್ ಎ ಅಂದ್ರೆ ಇನ್ವೆಸ್ಟರ್ ಎ ಬಂದ್ಬಿಟ್ಟು 8.5 CR ಅಷ್ಟು ದುಡ್ಡು ಮಾಡ್ದ. 24 ಏಜ್ ಇದ್ದಾಗ ಅವನೇನ್ ಮಾಡ್ದ ಅಂದ್ರೆ 36ವರೆಗೂ ಇನ್ವೆಸ್ಟ್ ಮಾಡ್ದ 11 ಲಕ್ಷನ. 65 ಏಜ್ ಬರೋರ್ಗು ಕಾಂಪೌಂಡಿಂಗ್ ಬಿಟ್ಟ. ಕಾಂಪೌಂಡಿಂಗ್ ಯಾರು ಗೊತ್ತೋ ಅವ್ರು ದುಡ್ಡು ಮಾಡೇ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅರ್ಥ ಮಾಡ್ಕೊಳ್ಳಿ, ಶಾರ್ಟ್ ಟರ್ಮ್ ಅಲ್ಲಿ ಏನು ಚೇಂಜ್ ಆಗಲ್ಲ. ಸೊ ಬ್ಯಾಂಬೂ ಟ್ರೀ ಗೊತ್ತಾ ನಿಮ್ಗೆ? ಸೊ ಚೈನಾ ಬ್ಯಾಂಬೂ ಟ್ರೀ 5 ಇಯರ್ಸ್
ಚಿಕ್ಕ ರೂಟ್ ಬಿಟ್ಟಿರುತ್ತೆ, ಅದಾದ್ಮೇಲೆ ಗ್ರೋತ್ ಇರುತ್ತಲ್ಲ 90 ಫೀಟ್ ಪ್ಲಸ್ ಗ್ರೋ ಆಗುತ್ತೆ. 1 ಅಡಿ ಗ್ರೋ ಆಗಿರಲ್ಲ 5 ವರ್ಷ. ಸೇಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕೂಡ ಕಾಂಪೌಂಡಿಂಗ್ ಅರ್ಥ ಆಗ್ಬೇಕು. ಸೊ ಮಿಡಿಲ್ ಕ್ಲಾಸ್ ಅವರಾಗಿರ್ಲಿ, ಆವರೇಜ್ ಮಿಡಿಲ್ ಕ್ಲಾಸ್ ಅವರಾಗಿರ್ಲಿ, ನೀವು ಕಾಂಪೌಂಡಿಂಗ್ ನ ಅರ್ಥ ಮಾಡ್ಕೋಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಿದೆ. ಲಾಂಗ್ ಟರ್ಮ್ ಅಲ್ಲಿ ಮನಿ ಮಿಷಿನ್ ಸ್ಟಾಕ್ ಮಾರ್ಕೆಟ್. ಯಾರು ದುಡ್ಡು ಮಾಡಿರೋ ಅಷ್ಟು ದುಡ್ಡಾಗತ್ತೆ. ನೋಡಿ, ಇನ್ವೆಸ್ಟರೇ ಬರೀ 11 ಲಕ್ಷ ಇನ್ವೆಸ್ಟ್ ಮಾಡಿ ಎಷ್ಟು ಮಾಡ್ದ? 8.5 CR ಇನ್ವೆಸ್ಟ್ ಮಾಡ್ದ. ಇನ್ವೆಸ್ಟೆಡ್ ಲೆಸ್ ಬಟ್ ಸ್ಟಾರ್ಟೆಡ್ ಅರ್ಲಿ. ಯಾವಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀರಾ? ಇವತ್ತೇ ಸ್ಟಾರ್ಟ್ ಮಾಡಿ. ಟುಡೇ ಇಸ್ ದ ರೈಟ್ ಟೈಮ್ ಟು ಇನ್ವೆಸ್ಟ್. ನೆಕ್ಸ್ಟ್, ಇನ್ವೆಸ್ಟೆಡ್ ಬಿ, ಇನ್ವೆಸ್ಟೆಡ್ ಮೋರ್, ಸ್ಟಾರ್ಟೆಡ್ ಲೇಟ್. 5.5 ನಾನು 30,000 ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸರ್, ನನ್ಗೆ ಒಳ್ಳೆ ಸ್ಯಾಲ್ರಿ ಬರ್ಬೇಕು ಸರ್, ಅವಾಗ ಇನ್ವೆಸ್ಟ್ ಮಾಡ್ತೀನಿ. ಬೇಡ, 5,000 ಇಂದ ಸ್ಟಾರ್ಟ್ ಮಾಡಿ, 10,000 ಇಂದ ಸ್ಟಾರ್ಟ್ ಮಾಡಿ. ಬನ್ನಿ ನಮ್ಮ ಫ್ರೀ ವರ್ಕ್ಶಾಪ್ ಅಲ್ಲಿ ಕಲ್ತ್ಕೊಳ್ಳಿ. ನೀವು ಇದಕ್ಕೆಲ್ಲ ದುಡ್ಡೇ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನಾವು ಗುರುವಾರ ಫ್ರೀ ವರ್ಕ್ಶಾಪ್ ಮಾಡ್ತೀವಿ. ಅದರಲ್ಲಿ SIPs ಯಾವ ತರ ವರ್ಕ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ, ಕಾಂಪೌಂಡಿಂಗ್ ಅಂದ್ರೆ ಏನು, ಯಾವ್ದು SIP ಮಾಡಿದ್ರೆ ಬೆಸ್ಟ್. ಸೊ ನಾನು ನಿಮ್ ನವೀನ್, NSM ಸರ್ಟಿಫೈಡ್, ರೀಸೆಂಟ್ ಆಗಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಸೆಕ್ಯೂರಿಟಿ ಮಾರ್ಕೆಟ್ಸ್ ಅಲ್ಲಿ ಎಕ್ಸಾಮ್ ನ ಕ್ಲಿಯರ್ ಮಾಡಿದೀನಿ. ನಾನು ನೀಟಾಗಿ ನಿಮ್ಗೆ ಗೈಡ್ ಮಾಡ್ತೀನಿ. ಸೊ ಯಾವ ಥರ ವರ್ಕ್ ಆಗುತ್ತೆ ಅಂತ ಬನ್ನಿ ಕಲ್ತ್ಕೊಳ್ಳಿ. ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಜರ್ನಿನ ಸ್ಟಾರ್ಟ್ ಮಾಡಿ. ಸೊ ಏನು ಕೀ ಅಂದರೆ, ಇಟ್ ಈಸ್ ನಾಟ್ ಅಬೌಟ್ ಇನ್ವೆಸ್ಟಿಂಗ್ ಮನಿ ಮೋರ್. ಜಾಸ್ತಿ ದುಡ್ಡೇನು ಅವಶ್ಯಕತೆ ಇಲ್ಲ. ಇಟ್ಸ್ ಅಬೌಟ್ ಸ್ಟಾರ್ಟಿಂಗ್ ಅರ್ಲಿ ಅಂಡ್ ಗಿವಿಂಗ್ ದ ಕಾಂಪೌಂಡಿಂಗ್ ಟೈಮ್ ಟು ವರ್ಕ್. ಸಿ ಅಗೇನ್ ರಿಪೀಟ್ ಮಾಡ್ತಾ ಇದೀನಿ, ಕಾಂಪೌಂಡ್ ಇಂಟ್ರೆಸ್ಟ್ ಈಸ್ ದ 8th ವಂಡರ್ ಆಫ್ ದ ವರ್ಲ್ಡ್. ಹಿ ಹೂ ಅಂಡರ್ಸ್ಟ್ಯಾಂಡ್ ಇಟ್ ಅರ್ನ್ಸ್ ಇಟ್, ಹಿ ಹೂ ಡೋಂಟ್ ಅಂಡರ್ಸ್ಟ್ಯಾಂಡ್ ಹಿ ಪೇಸ್ ಇಟ್. ಆಲ್ಬರ್ಟ್ ಐನ್ಸ್ಟೀನ್ ಅವ್ರು ಹೇಳಿರೋದೇ, ಯಾರು ಅರ್ಥ ಮಾಡ್ಕೊಂತಾರೋ ಅವ್ರು ಕಾಂಪೌಂಡಿಂಗ್ ನ ಕ್ರಿಯೇಟ್ ಮಾಡೇ ಮಾಡ್ತಾರೆ. ಯಾರಿಗೆ ಅರ್ಥ ಆಗಲ್ವೋ ಅವ್ರಿಗೆ ಕಾಂಪೌಂಡಿಂಗ್ ಮಾಡಲ್ಲ. ಸ್ಟಾರ್ಟ್ ಅರ್ಲಿ ಇನ್ವೆಸ್ಟ್ಮೆಂಟ್ಸ್. ನೋಡಿ, 8.5 CR ಅಲ್ಲಿ ಏನ್ ತಗೊಳ್ಳಿ? ಮಕ್ಳ ಎಜುಕೇಶನ್ ನ ಆರಾಮಾಗಿ ಕೊಡ್ಸಿ. ಮಕ್ಳು ಫಾರಿನ್ ಹೋಗ್ಬೇಕಾ? ಕಳ್ಸಿ. ಮಕ್ಳು MBBS ಓದಿಸ್ಬೇಕಾ? ಓದಿಸಿ. ಇಲ್ಲ ಮಕ್ಳು ನಿಮ್ ಕೈ ಕೊಟ್ರ, ಆ ಫಂಡ್ ಇಟ್ಕೊಂಡು ಆರಾಮಾಗೆ ಈವನ್ SWP ಮಾಡ್ಕೊಂಡ್ರು ತಿಂಗಳಿಗೆ 5-6 ಲಕ್ಷ ಅಷ್ಟು ಇನ್ಕಮ್ ಬಂದ್ಬಿಡುತ್ತೆ. ಆ ಫಂಡ್ ಇಟ್ಕೊಂಡು ಮನೆ ಕಟ್ಕೊಳ್ಳಿ, ಸ್ವಂತ ಕಾರ ಏನ್ ಬೇಕೋ ತಗೊಳ್ಳಿ. ಓಕೆ, ಎಲ್ಲರೂ ಹೇಳ್ಬೋದು ಸರ್ ಅಷ್ಟು ವರ್ಷ ಯಾರು ಬದುಕಿರ್ತಾರೆ ಅಂತ. ಇವತ್ತು ರೋಡಲ್ಲಿ ಹೋಗೋರ್ನ, ಇವ್ರನ್ನ ಆಟೋರ್ಸ್, ನಾನು ಎಷ್ಟೋ ಜನ ಮಾತಾಡಿಸಿ, ನಂಗೆ ಎಷ್ಟೋ ಜನ ಫೋನ್ ಮಾಡ್ಯಾರೆ, ಸರ್ ನಾನು ಅವಾಗ 10,000 ಅರ್ನ್ ಮಾಡ್ತಿದ್ದೆ ಸರ್, ಅವಾಗ ಹಾಕಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಇಟ್ ಡಸ್ ನಾಟ್ ಮೀನ್ ಹಾಕಿ 10,000 5,000 ನಿಮ್ ಕಾಂಪೌಂಡಿಂಗ್ ಆಗ್ತಾ ಇನ್ನೂ ಜಾಸ್ತಿ ಆಗ್ಬೇಕು ಅನ್ಸುತ್ತೆ. ಒಂದ್ಸಲಿ ಒಂದು ಫಿಗರ್ ನೋಡಿದಾಗ ಇನ್ನೂ ಜಾಸ್ತಿ ಆಗ್ಬೇಕು ಅನ್ಸ್ತಾ ಇರುತ್ತೆ. ನಂಗೆ ಆಟೋರು ಯಾರೋ ಫೋನ್ ಮಾಡಿದ್ರು ಒಬ್ರು, ಸರ್ ನಾನು ಆಟೋ ಓಡಿಸ್ತಾ ಇದೀನಿ, 40 ವರ್ಷದಿಂದ ಆಟೋ ಓಡಿಸ್ಬಿಟ್ಟೆ ಸರ್, ಮಕ್ಕನ ನಾನು ಎಜುಕೇಟೆಡ್ ಆಗಿದ್ರೆ ಬಟ್ ಮನಿ ಸೇವ್ ಮಾಡೋಕ್ಕಾಗಿಲ್ಲ ಸರ್, ಬಟ್ ಒಳ್ಳೆ ಸಂಪಾದನೆ ಇತ್ತು ಕೈಯಲ್ಲಿ ಅಂತ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತಲ್ಲ, ಬಟ್ ಇನ್ವೆಸ್ಟ್ ಮಾಡಿ. 5,000 10,000 20,000 ಕೆಲವು ಚೀಟಿಗಳು ಕಟ್ತೀರಾ, ಫ್ರಾಡ್ ಆಗ್ತೀರಾ. ಫ್ರಾಡ್ ಆಗಬೇಡಿ, ಯಾರಿಗೂ ದುಡ್ಡು ಕೊಡಬೇಡಿ, ನಿಮ್ಮ ತಲೆ ಓಡಿಸಿ. ಸೊ ನೀವು ತಲೆ ಓಡಿಸಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ. ಬನ್ನಿ ಸ್ಟಾಕ್ ಮಾರ್ಕೆಟ್ನ ಕಲಿಸ್ತೀನಿ. ಸರ್ ನಂಗೆ ದುಡ್ಡು ಕೊಟ್ಟು ಕಲಿಯೋಕ್ಕಾಗಿಲ್ಲ, ಫ್ರೀ ವರ್ಕ್ಶಾಪ್ಗೆ ಅಟೆಂಡ್ ಆಗಿ. ಅಲ್ಲಿ SIPs ಯಾವ ಥರ ವರ್ಕ್ ಆಗುತ್ತೆ, SIP ಮಾಡ್ಕೊಂಡು ಹೊರಟೋಗಿ ನೀವು ಗುರುವಾರ. ಸೊ ಪ್ರತಿ ಗುರುವಾರ ಫ್ರೀ ವರ್ಕ್ಶಾಪ್ ಇರುತ್ತೆ. ಕಾಲ್ ಮಾಡಿ ಸರ್ ಫ್ರೀ ವರ್ಕ್ಶಾಪ್ಗೆ. ಸೊ ಯಾರೋ ನಮ್ಮ ಸ್ಟೂಡೆಂಟ್ ಇನ್ನೊಬ್ರು ಇಲ್ಲಿ ಸೇರೋಕ್ಕಿಂತ ಮುಂಚೆ ಫೋನ್ ಮಾಡಿದ್ರು, ಸರ್ ಎಲ್ಲ ಒಂದು 10 ಲಕ್ಷ ಆಗದೆ ಸರ್ ನನ್ನ ರಿಟೈರ್ಮೆಂಟ್ ದುಡ್ಡು, ಆ ರಿಟೈರ್ಮೆಂಟ್ ದುಡ್ಡೆಲ್ಲ ನನ್ನ ಸ್ಕ್ಯಾಮ್ ಆಯ್ತು ಅಂತ. ಹಾಕಕ್ಕಿಂತ ಮುಂಚೆ ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ, ಯಾವ ತರ ಅಂತ ನಾ ಹೇಳ್ಕೊಡ್ತಾ ಇದ್ನಲ್ಲ. ಯಾರೋ ಟ್ರೇಡಿಂಗ್ ಮಾಡ್ತಾರಂತೆ, ಸೊ ಅವ್ರ ಕೈಗೆ ನೀವು 10 ಲಕ್ಷ ದುಡ್ಡು ಕೊಟ್ರಂತೆ, ಅವ್ನು ನೋಡೋದಂತೆ. ಬೇಕಾಗಿತ್ತಾ ಇವೆಲ್ಲ? ಅಲ್ಲಿ ಸ್ಕ್ಯಾಮ್ ಆಗೋದು. ಇಲ್ಲಿ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ಒಂದು ಫೋನ್ ಮಾಡಿ, ಸರ್ ಯಾವ ತರ ಆಗ್ಬೇಕು, ಡನ್ನ ಆಗೋಗ್ತಾ ಇತ್ತಾ? ಸೊ ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡಿದೆ. ಸೊ ನೀವು ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇಟ್ಕೊಳ್ಳಿ, ನಂಬಿ ದುಡ್ಡು ಖರ್ಚು ಮಾಡಿ. ಯಾವ್ದ್ರ ಮೇಲೆ ಖರ್ಚು ಮಾಡ್ತೀರಾ ನೀವು? ಕಲಿಯಕ್ಕ ಇಲ್ಲೇ ಕಲಿಬೇಕು ಅಂತಲ್ಲ, ಬೇರೆ ಬೇರೆ ಕಡೆ ಮೇಲೂ ಕಲಿಸ್ತಾರೆ, ಅಲ್ಲೋಗಿ ಕಲ್ತ್ಕೊಳ್ಳಿ. ಬಟ್ ಯಾರ ಕೈಗೂ ದುಡ್ಡು ಕೊಡ್ಬೇಡಿ. ಸೊ ಈ ವಿಡಿಯೋದಲ್ಲಿ ನಾನು ಹೇಳೋ ಉದ್ದೇಶ ಇಷ್ಟೇ, ಲಾಂಗ್ ಟರ್ಮ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಆಗ್ಬೇಕು. ಮನುಷ್ಯ ಆಗ್ಲಿ ಸ್ಟಾಕ್ ಮಾರ್ಕೆಟ್ ಆಗ್ಲಿ ಮೇಲೇನೆ ಹೋಗ್ಬೇಕು. ಇದೇ ಸ್ಟಾಕ್ ಮಾರ್ಕೆಟ್ ನ ರೂಲ್, ಮೇಲೆ ಹೋಗುತ್ತೆ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ತಪ್ಪದೆ ಚಾನಲ್ ನ ಫಾಲೋ ಮಾಡಿ, ಕೆಳಗಡೆ ಕಮೆಂಟ್ ಮಾಡಿ ನಿಮಗೆ ಏನನ್ಸುತ್ತೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.